ನಮಸ್ಕಾರ ಸ್ನೇಹಿತರೆ. ಸಿನಿಮಾ ಸೇರಿದಂತೆ ಎಲ್ಲ ಕಲಾ ಮಾಧ್ಯಮಗಳ ಬಹುದೊಡ್ಡ ಜವಾಬ್ದಾರಿ ಸಮಕಾಲೀನ ಸಮಾಜದ ಓರೆಕೋರೆಗಳಿಗೆ ಕನ್ನಡಿ ಹಿಡಿಯೋದಾಗಿದೆ. ಎಲ್ಲ ಸಮುದಾಯಗಳು ಜಾತ್ಯತೀತವಾಗಿ ಸಹಬಾಳ್ವೆ ನಡೆಸುತ್ತಾ ಮುನ್ನಡೆಯೋದಕ್ಕೆ ಪ್ರೇರೇಪಿಸೋದೇ ಆಗಿದೆ. ಈ ಮಾತನ್ನು ಒಪ್ಪುವಂತೆ ಲ್ಯಾಂಡ್ ಲಾರ್ಡ್ ಸಿನಿಮಾ ಮೂಡಿಬಂದಿದೆ. ಜಂಟಲ್ಮ್ಯಾನ್, ಗುರು ಶಿಷ್ಯರು ಚಿತ್ರಗಳ ನಿರ್ದೇಶಕ, ಕಾಟೇರ ಸಿನಿಮಾದ ಕಥೆಗಾರ ಜಡೇಶ್ ಕೆ ಹಂಪಿ ಬಹಳ ಸೂಕ್ಷ್ಮವಾಗಿ ನಿರ್ದೇಶನ ಮಾಡಿರುವಂತಹ ಚಿತ್ರ ಈ ಲ್ಯಾಂಡ್ ಲಾರ್ಡ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಗಳನ್ನು ಪ್ರತಿ ಹಳ್ಳಿಗೂ ತಲುಪಿಸಿ ಜನಜಾಗೃತಿಯಾಗಿ ಪ್ರಶ್ನಿಸುವಂತಾಗಬೇಕು ಅನ್ನೋ ಕನಸು ಹೊತ್ತ ಸಿನಿಮಾ ಇದು. ಇದು ಅಳಿದವರ ಕಥೆಯಲ್ಲ, ಅಳಿದು ಉಳಿದವರ ಕತೆ ಎಂಬ ಸಿನಿಮಾದ ಟ್ಯಾಗ್ಲೈನ್ ಮತ್ತು ಸಿನಿಮಾಕ್ಕೆ ಕೋಲಾರ ಸೀಮೆಯ ಭಾಷೆಯನ್ನು ಬಳಸಿಕೊಂಡಿರೋ ಬಗೆ ನಿಜಕ್ಕೂ ಆಪ್ತ ಅನಿಸುತ್ತೆ. ಅಸಮಾನತೆ, ದಬ್ಬಾಳಿಕೆ, ಕ್ರಾಂತಿ ಹಾಗೂ ಹೋರಾಟದ ಕಥೆಯುಳ್ಳ ಸಿನಿಮಾವನ್ನು ನಿರ್ದೇಶಕರ ಜೊತೆ ಇಡೀ ಚಿತ್ರತಂಡವೇ ಹೊತ್ತು ಸಾಗುತ್ತೆ. ಇದು ಹಳ್ಳಿಯಲ್ಲಿ ನಡೆಯೋ ಕತೆ. ಸುಮಾರು 80-90ರ ದಶಕದ ಕತೆ. ರೈತನ ಪಾತ್ರದಲ್ಲಿ ದುನಿಯಾ ವಿಜಯ್ ಕಾಣಿಸ್ಕೊಳ್ತಾರೆ. 2 ಎಕರೆ ಭೂಮಿಗಾಗಿ ನಿರಂತರ ಹೋರಾಟ ಮಾಡುವ ರಾಚಯ್ಯ ಸಿನಿಮಾದ ಜೀವಾಳ. ಕೋಲಾರ ಭಾಗದ ಭಾಷೆಯನ್ನ ದುಡಿಸಿಕೊಳ್ಳೋ ಜೊತೆಗೆ ನೆಲದ ಕಥೆಯನ್ನ, ಸೊಗಡನ್ನ ಒಂದು ಚೌಕಟ್ಟಿನಲ್ಲಿ ಕಟ್ಟಿಕೊಡಲಾಗಿದೆ. ಸಿನಿಮಾದ ಒಂದು ಡೈಲಾಗ್ ಹೀಗಿದೆ: ಕಾಟಿ ಗುತ್ತಿ ಚೋಮ ಕರಿಯನಿಗೆ ಒಲಿಯದ ಭೂಮ್ತಾಯಿ ರಾಚಯ್ಯನಿಗೆ ಒಲಿದ್ಲು ಅಂತ. ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಲ್ಲಿ ಬರುವ ಗುತ್ತಿ ಕಾರಂತರ ಚೋಮನ ದುಡಿಯಲ್ಲಿ ಬರುವ ಚೋಮನಿಗೆ ಎಂದಿಗೂ ಭೂಮಿ ಒಲಿಯೋದಿಲ್ಲ. ಆದರೆ ಸಮಾನತೆಗಾಗಿ ಧ್ವನಿ ಎತ್ತಿದ್ರೆ ನಮ್ಮ ಹಕ್ಕನ್ನು ನಾವು ಪಡಿಬಹುದು ಅನ್ನೋದಕ್ಕೆ ಸಿನಿಮಾ ಸಾಕ್ಷಿಯಾಗಿದೆ. ಊರಿನ ದಣಿ ಎನಿಸಿಕೊಂಡವರ ದಬ್ಬಾಳಿಕೆ, ಅವರ ಪರ ನಿಲ್ಲುವ ಕಾನೂನು, ಪೊಲೀಸ್ ಎಂಬ ವ್ಯವಸ್ಥೆ ಬಡವರನ್ನ ಹೇಗೆ ನಡೆಸಿಕೊಳ್ಳುತ್ತೆ ಅನ್ನೋದನ್ನ ಸಿನಿಮಾ ಧ್ವನಿಸುತ್ತೆ. ರಾಚಯ್ಯನಾಗಿ ದುನಿಯಾ ವಿಜಯ್ ಹಾಗೂ ನಿಂಗವ್ವನಾಗಿ ರಚಿತಾ ರಾಮ್ ಸಮಾನತೆಗಾಗಿ ದುಡಿಯುವ ಮನಸ್ಸುಗಳನ್ನು ಒಂದುಗೂಡಿಸಲು ಪ್ರಯತ್ನಿಸ್ತಾರೆ. ಇಡೀ ಸಿನಿಮಾ ಅಸ್ತಿತ್ವದ ಹೋರಾಟವಾಗಿ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಧ್ವನಿಸುತ್ತೆ. ದುನಿಯಾ ವಿಜಯ್, ರಚಿತಾ ರಾಮ್, ಅಚ್ಯುತ್ ಕುಮಾರ್, ರಾಜ್ಬಿ ಶೆಟ್ಟಿ, ಉಮಾಶ್ರೀ, ರಿತಿನ್ಯಾ, ಶಿಶಿರ್ ಬೈಕಾಡಿ, ಬಿ ಸುರೇಶ್, ರಾಕೇಶ್ ಅಡಿಗ, ಲೋಹಿತಾಶ್ವ, ಗೋಪಾಲ್ ಕೃಷ್ಣ ದೇಶಪಾಂಡೆ ಸೇರಿದಂತೆ ಬಹು ದೊಡ್ಡ ತಾರಾ ಬಳಗವೇ ಈ ಸಿನಿಮಾದಲ್ಲಿದೆ. ಇದು ದುನಿಯಾ ವಿಜಯ್ ಅವರ 29ನೇ ಸಿನಿಮಾ ಆಗಿದ್ದು, ಜಡೇಶ್ ಕೆ ಹಂಪಿ ಆಕ್ಷನ್ ಕಟ್ ಹೇಳಿದ್ದಾರೆ. ಸ್ವಾಮಿ ಜೆ ಗೌಡ ಕ್ಯಾಮ್ರಾ ಹಿಡಿದಿದ್ದು, ಅಜನೀಶ್ ಲೋಕನಾಥ್ ಸಂಗೀತ ನಿರ್ದೇಶನವನ್ನ ಮಾಡಿದ್ದಾರೆ. ಇವೆಲ್ಲವನ್ನ ಮೀರಿಸುವ ಹಾಗೆ ಮಾಸ್ತಿ ಉಪ್ಪರಹಳ್ಳಿ ಗಟ್ಟಿಯಾದ ಸಂಭಾಷಣೆ ಮೂಲಕ ಚಿತ್ರವನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದ್ದಾರೆ. ನಮಸ್ಕಾರ.